ಯಾಕೆ ಸರ್ ಒಳಗೆ ಹೋಗಲ್ವಾ? ತಪ್ಪಾಗೇನಾದ್ರೂ ಕೇಳದ್ನ ಅಥವಾ ಸಂಪಿಗೆ ಮರ ಇಲ್ಲಿರೋದಕ್ಕಿಲ್ಲೇ ನಿಂತಿದಾರ? ಅದ್ರ ಬಗ್ಗೆ ಹೇಗ್ ಕೇಳಲಿ ನಾನು? ಇಲ್ಲ ಬೇಡ, ಹಳೇದ್ರ ಬಗ್ಗೆ ಕೇಳೋದ್ ಬೇಡ. ಏನಂದೆ? ಒಳಗೆ ಹೋಗಲ್ವಾ ಅಂತಲ್ಲ? ಇದು ಪೂರ್ತಿಯಾಗಿ ನಂದಲ್ಲ ಅಥವಾ ನಂದೇ, ಆದರೆ ಈಗ ನಂದಲ್ಲ. ಇದರ ಸಂಪೂರ್ಣ ಸ್ವಾಧೀನ ನನಗಾದ ಮೇಲೇನೆ ನಾನು ಇಲ್ಲಿಗೆ ಬರಬೇಕು ಅಂತ ಅನ್ಕೊಂಡಿದ್ದೇನು. ಆದರೆ ಯಾಕೋ ಮನಸ್ಸು ತಡಿಲಿಲ್ಲ. ನಿನ್ನ ಮನೆಯಲ್ಲಿ ಮೂರನೇವ್ರನ್ನ ಒಬ್ಬರನ್ನ ನೋಡಿದಾಗ ಮನಸ್ಸು ಹೇಗೆ ಚಂಚಲವಾಯಿತು, ಈ ಜಾಗದ ಬಗ್ಗೆನೂ ಅದೇ ಭಾವನೆಯನ್ನು. ಹೇಳೋಕ್ಕಾಗ್ತಿಲ್ಲ ಅನು. ಇಟ್ಸ್ ಓಕೆ ಸರ್, ನೀವೇನು ಹೇಳಬೇಡಿ. ನಿನಗೆ ಹೇಳ್ದೆ ನೀನು ಯಾರ ಹತ್ರ ಹಂಚ್ಕೊಳ್ಳಿ. ಇನ್ನು ಸ್ವಲ್ಪ ದಿನ ಹೋದರೆ ಈ ಜಾಗ ಇನ್ನೊಬ್ಬರ ಪಾಲಾಗೋ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ನಾನು ಸಹಿಸಲ್ಲ ಅನು, ನಾನು ಸಹಿಸಲ್ಲ. ಈ ಜಾಗದ ವಿಷಯದಲ್ಲೂ ಅಷ್ಟೇ, ನಿನ್ನ ವಿಷಯದಲ್ಲೂ ಅಷ್ಟೇ. ತಾಯಿ ಅಲ್ಲವ, ದೇವ್ರ ನಾಮ ಹೇಳೋದಕ್ಕೂ ಮನ್ಸು ಒಂದ್ ಕಡೆ ಸ್ಥಿರವಾಗಿಲ್ವಲ್ಲವ. ನಾನೇನೇ ಹೇಳಿದ್ರು ಸುಮ್ಮನೆ ಕೇಳಿಸ್ಕೊತಾ ಇರ್ತೀಯ. ತಿದ್ದಿ ತೀಡೋದಕ್ಕೆ ಮನೇಲಿ ಯಾರಾದ್ರೂ ದೊಡ್ಡವ್ರು ಇರ್ಬೇಕಿತ್ತು. ನಮ್ಮ ಅತ್ತೆನಾರು ಇದ್ದಿದ್ರೆ ಅವ್ರ ಹತ್ರ ಸಲಹೆ ಕೇಳ್ಬೋದಿತ್ತು. ದೊಡ್ಡವರು ಅಂತ ನಮ್ಗೆ ಯಾರು ಇಲ್ಲ. ಆರ್ಯ ಸಾರು ವಯಸ್ಸಲ್ಲಿ ಅಷ್ಟೊಂದು ದೊಡ್ಡವರು. ಅವ್ರಿಗೆ ನಾವು ನಮ್ಮ ಮಗಳನ್ ಕೊಡೋದು ಅಂದ್ರೆ ಹುಡುಗಾಟನ. ಹೇಗ್ ನಿಭಾಯಿಸ್ಲಿ ಇದನ್ನ? ಸುಬ್ಬು, ಏನ್ ಇಷ್ಟು ಬೇಗ ಕೆಲ್ಸದಿಂದ ಬಂದ್ಬಿಟ್ಟೆ? ಆಗೋಯ್ತಾ ಕೆಲ್ಸ? ಯಾಕೋ ತುಂಬಾ ಸುಸ್ತಾಗ್ತಾ ಇದೆ ಕಣೆ. ತಿಂಗಳಲ್ಲಿ 2 ದಿನ ಇದೇ ಆಗೋಯ್ತು ಸುಬ್ಬು. ಊಟನೇ ಮಾಡಿಲ್ವಲ್ಲ ಸುಬ್ಬು? ಅಯ್ಯೋ ಸುಸ್ತಾಗ್ತಿದೆ ಕಣೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ, ಸುಮ್ನಿರು. ಸುಬ್ಬು, ನೀನ್ ಒಂದೊಂದ್ ದಿನ ಒಂದೊಂದ್ ನೆಪ ಮಾಡ್ಕೊಂಡ್ ಮಾತ್ ಬಿಟ್ರೆ ನನ್ಗೂ ಟೆನ್ಷನ್ ಆಗುತ್ತೆ. ಅಯ್ಯೋ ಸುಮ್ನೆ ತಲೆ ತಿನ್ಬೇಡ, ನನ್ ಪಾಡಿಗೆ ನನ್ನ ಬಿಟ್ಬಿಡೆ. ಸುಬ್ಬು, 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 ನಿನಗೇನೋ ಆಗಿದೆ ಸುಬ್ಬು. ನೀನ್ ಈ ತರ ಒತ್ತು ಗೊತ್ತಿಲ್ಲದೆ ಮಲ್ಕೊಂಡಿರೋದ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ಎದ್ದೇಳು ಸುಬ್ಬು, ಎದ್ದೇಳು. ಮುಖ ಕೈ ಕಾಲು ತೊಳ್ಕೊ. ಹೊಟ್ಟೆಗೊಂಚೂರು ಬಿದ್ರೆ ಎಲ್ಲ ಸರಿ ಆಗುತ್ತೆ. ಎದ್ದೇಳು ಸುಬ್ಬು, ಎದ್ದೇಳು. ನಾನು ಊಟ ತಗೊಂಡ್ಬರ್ತೀನಿ. ಸುಬ್ಬು, ಮತ್ತೆ ಏನಾಯ್ತು? ಸುಬ್ಬು, 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 ನಿನ್ಗೆ ಏನಾಯ್ತಿದೆ ಹೇಳು. ಊಟ ಮಾಡಿಲ್ಲ ಅಂದ್ರೆ ಹೀಗೆ ಆಗುತ್ತೆ. ನಾನು ಊಟ ತಗೊಂಡ್ಬರ್ತೀನಿ ಇರು. ನಾನು ಫೋನಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡ್ರ? ಪರಿಚಯ ಇಲ್ದಿರೋರ್ ಮಾತನ್ನ ಕೇಳಿಸ್ಕೊಳ್ಳೋದು ತಪ್ಪಲ್ಲ? ಅನು ಅಂತ ಹೆಸರು ಕೇಳಿಸ್ತು, ಅದಕ್ಕೆ ನನ್ನ ಗಮನ ನಿಮ್ ಕಡೆ ಬಂತು. ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್, ನನ್ನ ಮಗಳ ಹೆಸರು ಅನುನೇ.
ಗೊತ್ತಿಲ್ಲದೆ ನಿಮ್ಮ ಮಾತು ಕೇಳಿಸ್ಕೊಂಬಿಟ್ಟೆ, ಕ್ಷಮಿಸ್ಬಿಡಿ. ಒಂದು ಕ್ಷಣ ನನ್ನನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅನ್ಕೊಂಬಿಟ್ಟೆ. ಐ ಆಮ್ ಸಾರಿ ಟು. ನಿಮ್ಮ ಮಗಳ ಹೆಸರು ಅನುನಾ? ಹಾಗಾದ್ರೆ ನಿಮ್ಮ ಮಗಳು ಸ್ಪೆಷಲ್ ಆಗೇ ಇರ್ತಾಳೆ. ಸ್ಪೆಷಲ್ ಹುಡುಗಿರಿಗೆ ಮಾತ್ರ ಅನು ಅಂತ ಹೆಸರಿರುತ್ತೆ ಅಂತ ನನ್ನ ಮಗ ಹೇಳ್ತಾ ಇರ್ತಾನೆ. ನಿಮ್ಮ ಮಗ ಸರಿಯಾಗಿ ಹೇಳಿದ್ದಾರೆ ಮೇಡಮ್, ನಾನು ಒಪ್ಕೋತೀನಿ. ಗೊತ್ತಿಲ್ಲದೆ ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ, ಈಗ ಗೊತ್ತಿದ್ದು ಕೇಳ್ತಾ ಇದ್ದೀನಿ. ತಪ್ಪು ತಿಳ್ಕೊಬೇಡಿ. ಬರೀ ರಿಪೋರ್ಟ್ ಕಲೆಕ್ಟ್ ಮಾಡಕ್ ಬಂದೆ ಅಂತ ಮಗನ ಹತ್ರ ಹೇಳಿದ್ರಲ್ಲ, ಸತ್ಯ ಗೊತ್ತಾದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಬೇಜಾರಾಗಬಾರ್ದು ಅಂತ ತಾನೆ ಅದನ್ನ ಮುಚ್ಚಿಟ್ಟಿದ್ದು. ಫೋನ್ನಲ್ಲಿ 2 ಸಲ ಸೀನದ್ರೆ ಸಾಕು, ಎಲ್ಲ ವಿಚಾರಿಸಕ್ ಶುರು ಮಾಡ್ಬಿಡ್ತಾನೆ. ಇನ್ನು ಅಡ್ಮಿಟ್ ಅಂದ್ರೆ ಅಷ್ಟೇ, ಆಸ್ಟ್ರೇಲಿಯಾದಿಂದ ಹೊರಟೆ ಬಂದ್ಬಿಡ್ತಾನೆ. ಅವನ್ ಕೆಲಸ ಎಲ್ಲ ಹಾಳಾಗತ್ತೆ. ಆ ಗಿಲ್ಟ್ ನನಗೆ ಯಾಕೆ? ಅದಕ್ಕೆ ಕೆಲವು ವಿಷಯ ಎಲ್ಲ ಮುಚ್ಚಿಡೋದು ಸರಿ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೋತೀನಿ. ಏನಾಗಿತ್ತು ಮೇಡಮ್ ಅಡ್ಮಿಟ್ ಆಗುವಂಥದ್ದು? ಸಣ್ಣ ಸರ್ಜರಿ, ಟ್ಯೂಮರ್, ಎಕ್ಸ್ಟ್ರಾ ಗ್ರೋತ್ ಇತ್ತು, ತೆಗಿಬೇಕಾಗಿತ್ತು, ಆಯ್ತು. ಅಯ್ಯೋ ಏನು ಪ್ರಾಬ್ಲಮ್ ಇಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೌ. ನಿಮ್ ಕಾಳಜಿಗೆ ಥ್ಯಾಂಕ್ಸ್. ನಿಮ್ಮ ಹೆಸರು ಅನು? ಮೇಡಮ್ ತಗೊಳ್ಳಿ ಡಿಸ್ಚಾರ್ಜ್ ಪೇಪರ್ಸ್. ಓಕೆ, ಥ್ಯಾಂಕ್ ಯು ಮಾ. ಕೊಡಿ ಮೇಡಮ್, ಇಟ್ಕೋತೀನಿ. ಬೇಡ ಬೇಡ, ಥ್ಯಾಂಕ್ ಯು. ನೀವೇ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಬಂದಿದ್ದೀರಾ. ಅದು ಅಲ್ಲದೆ ನಮ್ಮ ಕೈಲಾಗೋವರೆಗೂ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು, ಬರ್ತೀನಿ. ಮೇಡಮ್ ತುಂಬಾ ಸ್ಟ್ರಿಕ್ಟ್ ಅನ್ಸುತ್ತೆ. ಮಾತಲ್ಲಿ ನೇರ, ಮನಸ್ಸು ಶುದ್ಧವಾಗಿದೆ. ಮಾತಾಡಿದ್ರೇನೆ ಗೊತ್ತಾಗತ್ತೆ. ಅದಕ್ಕೆ ಈ ಹಾಸ್ಪಿಟಲ್ ಸವಾಸನೆ ಬೇಡ ಅನ್ನೋದು ನಾನು. ಬೈಯೋದಿಕ್ಕೆ ನಿನ್ಗೊಂದ್ ನೆಪ ಬೇಕಷ್ಟೇ. ಬಾ, ಯಾರ ಜೊತೆ ಮಾತಾಡ್ತಿದ್ದಂಗಿತ್ತು? ನಮ್ಮನು ಹಾ, ನಮ್ಮ ಮನುಗೆ ಇನ್ನೊಂದು 25 ವರ್ಷ ಆದ್ರೆ ಹೇಗ್ ಕಾಣಿಸ್ತಾಳೋ ಹಾಗೆ ಕಾಣೋರೊಬ್ರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸುಬ್ಬು, ನಿಜ ಹೇಳ್ಬೇಕು ಅಂದ್ರೆ ನಿನ್ ತಲೆನ ಸ್ಕ್ಯಾನಿಂಗ್ ಮಾಡ್ಬೇಕು. ನಿನಗೆ ಫಸ್ಟ್ BP ಚೆಕ್ ಮಾಡಿಸ್ಬೇಕಣೆ. ನೋಡಿ ಹೆಂಗಾಡ್ತೀಯ? ಹುಷಾರಿಲ್ದೇ ಒಂಥರನ ಇದೆಯಾ? ಸ್ವಲ್ಪ ನಿಧಾನಕ್ಕೆ ನಡಿ. ಸಾರಿ ಬಂಗಾರ. ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲ ಪರವಾಗಿಲ್ಲ ಅಪ್ಪ. ನೀನ್ ಬರಕ್ಕೂ ಮುಂಚೆನೆ ಬಂದ್ಬಿಡ್ಬೇಕು ಅನ್ಕೊಂಡ್ವಿ, ಆದ್ರೆ ಆಗ್ಲಿಲ್ಲ. ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ನಂಗೊಂದ್ ಮಾತು ಹೇಳೋದಲ್ವಾ? ಯಾಕೆ ಮುಚ್ಚಿಟ್ರಿ? ಮುಚ್ಚುಮರೆ ಏನಿಲ್ಲ ಬಂಗಾರ. ನಾನ್ ಯಾವತ್ತಾದ್ರೂ ನಿನ್ನ ಹತ್ರ ಏನಾದ್ರೂ ಮುಚ್ಚಿಟ್ಟಿದ್ದೀನಾ? ಅಥವಾ ನೀನ್ ಯಾವತ್ತಾದ್ರೂ ನನ್ನ ಹತ್ರ ಏನಾದ್ರೂ ಮುಚ್ಚಿಟ್ಟಿದ್ಯಾ? ಅದರಲ್ಲೂ ನಿಮ್ಮ ಅಮ್ಮನ ಬಾಯಿ ಬೊಂಬಾಯಿ. ನಮ್ಮ 3 ಜನದ ಮಧ್ಯ ಗುಟ್ಟು ಅನ್ನೋ ಪದ ಇರೋಕ್ ಚಾನ್ಸೇ ಇಲ್ಲ ಬಂಗಾರ. ಡಾಕ್ಟರ್ ಏನಂತ ಹೇಳಿದ್ರು ಅಂತ ನೆನ್ಪಿದ್ಯಾ? ನೋಡು, ಅಂಗಡಿಗೆ ಹೋಗೋದ್ ಬರೋದ್ನೇ ವ್ಯಾಯಾಮ ಅನ್ಕೊಂಡ್ಬಿಡ್ಬೇಡ. ಡೈಲಿ ಒಂದ್ ಅರ್ಧ ಗಂಟೆನಾದ್ರೂ ಕೈಕಾಲ್ನ ಚೆನ್ನಾಗಿ ಆಡ್ಸು. ಅನ್ನೋ ಸಿಕ್ತು ನಿಮ್ಮ ಅಮ್ಮಂಗೆ ಒಂದು ಒಳ್ಳೆ ಚಾನ್ಸು. ಬ್ಲಾಕ್ ಮೇಲ್ ಮಾಡಕ್ ಬಿಡ್ತಾಳೆ. ಆಯ್ತು ಕಣೆ, ಜಂಪಿಂಗು, ರನ್ನಿಂಗು ಎಲ್ಲ ಮಾಡ್ತೀನಿ. ಡಾಕ್ಟರ್ ಏನಂದ್ರಪ್ಪ? ಏನು ಇಲ್ಲ ಮಗ, ಎಲ್ಲ ನಾರ್ಮಲ್ಲೇ. ಏನಂದ್ರು ಅಂತ ಹೇಳಿ ಅಪ್ಪ, ಪ್ರತಿಯೊಂದು ನಂಗೆ ಗೊತ್ತಾಗ್ಬೇಕು. ಮಧ್ಯಾಹ್ನ ಊಟ ಸೇರ್ಲಿಲ್ಲ, ಸ್ವಲ್ಪ ತಲೆ ಚಕ್ಕರ್ ಬಂದಂಗಾಯ್ತು ಅಷ್ಟೇ ಬಂಗಾರ. ಇನ್ನೇನು ಇಲ್ಲ, ಎಲ್ಲ ಶುರು ಆಗಿದ್ದು ಅಲ್ಲಿಂದಾನೆ. ಮುಖ್ಯವಾದೊಂದಿದೆ. ಏನಪ್ಪ? ಇವತ್ತು ನಾನು ಹಾಸ್ಪಿಟಲ್
ಏನು ಡೈರೆಕ್ಟ್ ಡಾಕ್ಟರ್ಗೆ ಶಿಫಾರಸಾ? ನಮ್ ಕಡೆ ಒಂದು ಮಾತಿದೆ. ಮಾವನ್ಗೆ ಹುಷಾರಿಲ್ಲ ಅಂತ ವೈದ್ಯನಿಗೆ ಅಳಿಯಾನೇ ಫೋನ್ ಮಾಡ್ದ ಅಂತನಾ? ಕೋಪದಲ್ಲೂ ಕ್ಯೂಟಾಗಿ ಕಾಣ್ತಾ. ನೀನ್ ಮಾಡ್ಬೇಕಾಗಿರೋ ಕೆಲಸ ಎಷ್ಟಿದೆ ಗೊತ್ತಾ? ಅದನ್ನೆಲ್ಲ ಬಿಟ್ಟು ಈ ಉಸ್ತುವಾರಿ ಯಾಕೆ? ನಾನು ನಿನ್ಗೆ ಹೇಳಿದ್ನಲ್ಲ, ಸುಬ್ಬು ಅವರು ಆರಾಮಾಗಿದ್ದಾರೆ ಅಂತ. ಸುಬ್ಬು ಅವರು ಒಬ್ಬ ಒಳ್ಳೆ ವ್ಯಕ್ತಿ. ಒಪ್ತೀಯೋ ಇಲ್ವೋ ಹೇಳು, ಒಪ್ತೀಯೋ ಇಲ್ವೋ? ಸರಿ, ಆದ್ರೆ ಮುಂದೆ ನಾನು ಅವ್ರ ಮಗಳನ್ನ ಕೇಳೋಕೆ ಹೋಗಬೇಕು, ಸರಿನಾ? ನಾಳೆ ಅವ್ರಿಗೋಸ್ಕರ ಇರೋದು ನಾನು ಅಷ್ಟೇ. ಆಗಿರುವಾಗ ಅವ್ರಿಗೋಸ್ಕರ ನಾನೇನಾದರೂ ಮಾಡಿದ್ರೆ ಅದು ಅನಗತ್ಯ ಹೇಗಾಗತ್ತೆ? ಇದು ಅಕ್ಕರೆ ಕಣೋ. ಅಕ್ಕರೆಗೆ ಅರ್ಧ ನಿಮಿಷ ಖರ್ಚು ಮಾಡಿದ್ರೆ ತಪ್ಪೇನೂ ಇಲ್ಲ. ಮತ್ತೆ ಸುಬ್ಬವ್ರಿಗೆ ಆಗಾಗ ಒಬ್ಬ ತೊಂದರೆ ಕೊಡ್ತಿರ್ತಾನಲ್ಲ, ರಘುಪತಿ. ಅವನು ಮತ್ತೆ ಅವ್ರ ಹತ್ರ ಸುಳಿಬಾರ್ದು. ನಾನು ಅದನ್ನೆಲ್ಲ ನೋಡ್ಕೋತೀನಿ. ಸದ್ಯಕ್ಕೆ ಆ ಲ್ಯಾಂಡ್ ಮತ್ತೆ ಹರ್ಷ ಹಳೆ ಮನೆ ಕಡೆ ಒಲವು ಬೆಳೆಸ್ಕೊಳ್ತಾ ಇರೋದನ್ನ ಗಮನ ಕೊಡ್ಬೇಕು. ನೀನು ಕಿವಿಗೆ ಹಾಕಿದ್ದೀನಿ, ಹುಷಾರ್. ಯಾವ ಕಡೆನೂ ಗಮನ ಕಡಿಮೆ ಆಗಿಲ್ಲ, ಆಗೋದು ಇಲ್ಲ ಜೊತೆ. ಬೇಡ ಸರ್, ಏನ್ ಬೇಕಾಗಿತ್ತು ಸರ್? ಅನುಗ್ ಸೀರೆ ಬೇಕಿತ್ತು. ಏನ್ ಸರ್, ಏನಂದ್ರಿ? ಓ ಐಮ್ ಸಾರಿ, ನನ್ನ ತಾಯಿಗೆ ರಾಜನಂದಿನಿ ಸೀರೆ ಬೇಕಿತ್ತು. ಅಮ್ಮಂಗ ರಾಜನಂದಿನಿ ಸೀರೆ ಪರ್ಫೆಕ್ಟ್ ಚಾಯ್ಸ್ ಸರ್. ಯಾರಿಗೆ ಆಗ್ಲಿ ಅದು ಇಷ್ಟ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ನೀವೇ ಒಂದು ಒಳ್ಳೆ ಕಲರು ಡಿಸೈನ್ ತೋರಿಸಿ. ಅಮ್ಮ ನೋಡಕ್ ಹೇಗಿದ್ದಾರೆ ಸರ್? ರಾಣಿ ತರ ಮಹಾರಾಣಿ ತರ ಇದ್ದಾರೆ. ಸರಿ, ಹಾಗಿದ್ರೆ ಗೋಸ್ಕರ ಮಗ ಸೀರೆ ತಗೋತಾ ಇದ್ದಾನೆ ಅಂತ ಗೊತ್ತಾದ್ರೇನೆ ಅಮ್ಮನ ಕೋಪ ಅರ್ಧ ತಣ್ಣಗಾಗೋಗುತ್ತೆ ಸರ್. ರಾಜನಂದಿನಿ ಪ್ಯಾಕೇಜ್ ನೋಡ್ತಾ ಇದ್ದಂಗೆ ಇನ್ನರ್ಧ ಕೋಪ ಮಾಯ. ಇನ್ನಷ್ಟು ವೆರೈಟೀಸ್ ಇದೆ, ತೋರಿಸ್ತೀನಿ, ನೀವು ಆಯ್ಕೆ ಮಾಡ್ಕೊಳ್ಳಿ. ಸರ್, ನಿಮ್ಗೆ ಗೊತ್ತಾ, ನೀವು ನೋಡಿರೋ ಎಲ್ಲಾ ಸಿನಿಮಾ ಹೀರೋಯಿನ್ಸ್ಗಿಂತ ಅಮ್ಮ ಸುಂದರವಾಗಿದೆ. ಸರ್, ಆಕ್ಚುಲಿ ಅಮ್ಮಂಗೆ ಈ ಬಣ್ಣ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ನನ್ನ ಮಗಳಿಗೂ ಈ ಬಣ್ಣ ಅಂದ್ರೆ ತುಂಬಾ ಇಷ್ಟ ಸರ್. ರಿಯಲಿ? ಇಡೀ ರಾಜನಂದಿನಿ ಡಿಪಾರ್ಟ್ಮೆಂಟ್ಗೆ ಅವಳೇ ಹೆಡ್ ಸರ್. ರಾಜನಂದಿನಿ ಫ್ಯಾಬ್ರಿಕ್ ಅವಳ ಕಂಟ್ರೋಲಲ್ಲೇ ಇದೆ ಸರ್. ಅಂದ್ರೆ ನೀವು ಈ ಅಂಗಡಿ ಓನರಾ ಸರ್? ಐಮ್ ಸೋ ಸಾರಿ, ನಾನು ನೀವಿಲ್ಲಿ ಕೆಲ್ಸಕ್ಕಿರೋದು ಅನ್ಕೊಂಡೆ. ಇಲ್ಲ ಸರ್, ನೀವು ಸರಿಯಾಗಿ ಅನ್ಕೊಂಡಿದ್ದೀರಾ. ಮಗಳು ಫ್ಯಾಬ್ರಿಕ್ ಹೆಡ್, ಆದ್ರೆ ನೀವಿಲ್ಲಿ ಕೆಲ್ಸಕ್ಕಿದ್ದೀರಾ, ಸ್ಟ್ರೇಂಜ್ ಅನಿಸ್ತು. ಎಲ್ಲ ಕೆಲಸನೇ ಅಲ್ವಾ ಸರ್? ನಮ್ಮನೇಲಿ ಸ್ಟೆಪ್ಸ್ ಆ ಕಡೆ ಇತ್ತು, ಕಾಲು ನೆಲಕ್ಕೆ ತಾಕಿದ್ರೆ ಇನ್ನೂ ತಣ್ಣಗಾಗೋದು.
ದೇವ್ರ ಮನೆ ಆ ಕಡೆ ಇರಲಿಲ್ಲ, ಈ ಕಡೆ ಎಲ್ಲ ಇತ್ತು. ಮನೆ ಇಡೀ ಒಳ್ಳೆ ಸುವಾಸನೆ ಬರೋದು. ಹರ್ಷ, ನೀನು ಹೇಳಿದ್ ಸರಿನೇ. ಆ ಮನೆ ಅಂತಂದ್ರಿ, ಬಟ್ ಇಷ್ಟ ದಿನ ಆದ್ರೂ ಆ ಮನೆ ಬಗ್ಗೆ ಯಾಕೇನು ಹೇಳಲಿಲ್ಲ ಬ್ರೋ ಇನ್ ಲಾ? ಕೂದೋಳಿ. ನಾನೇ ನಿಮ್ಮ ಹತ್ರ ಮಾತಾಡೋಣ ಅಂತಿದ್ದೆ, ನೀವೇ ಇಲ್ಲಿಗೆ ಬಂದ್ರಿ. ನೀವೇನು ಚಿಂತೆ ಮಾಡಬೇಡಿ ಸುಬ್ಬು ಅವರೇ, ನಾನು ಸರ್ ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ನನ್ನ ಮಗಳಿಗಾಗಲಿ ನನ್ನ ಹೆಂಡತಿಗಾಗಲಿ ತಿಳಿಸ್ಬಿಡಿ ಸರ್. ಅವರು ಈ ವಿಷಯನೆಲ್ಲ ತಡ್ಕೊಳ್ಳಲ್ಲ. ಮನೆಯಲ್ಲಿ ನೆಮ್ಮದಿ ಹಾಳಾಗೋಗುತ್ತೆ. ನೋ ಸುಬ್ಬು ಅವರೇ, ನೀವು ಅನಾವಶ್ಯಕವಾಗಿ ಭಯ ಪಡ್ತಿದ್ದೀರಾ. ಮನೆಯವ್ರಿಗೆ ಇದನ್ನು ತಿಳಿಸದೇ ಇರೋಕ್ಕಾಗತ್ತಾ? ಇದು ನನ್ನ ವೃತ್ತಿಧರ್ಮ, ನನ್ನ ಮನಸ್ಸು ಇದನ್ನು ಒಪ್ಪಲ್ಲ. ಸರ್, ನನ್ನ ಜಾಗದಲ್ಲಿ ನಿಂತು ಇಷ್ಟೊತ್ತಾದರೂ ಅಪ್ಪ ನನ್ನ ಕಾಲ್ ನೋಡಿರಲ್ವಾ? ಯಾಕೆ ಮತ್ತೆ ಕಾಲ್ ಮಾಡಿಲ್ಲ? ಮತ್ತೆ ನಾನೇ ಕಾಲ್ ಟ್ರೈ ಮಾಡ್ಲಾ? ಯಾವ ಜನ್ಮದ ನಂಟಾನೋ ಬಂಧುನೋ ಇಂಥ ಹೊತ್ತಲ್ಲಿ ಜೊತೆಗಿದ್ದೀರಾ. ಧರ್ಮ ಸಂಕಟದಲ್ಲಿ ಸಿಗಾಕಿಸ್ಬಿಟ್ಟೆ ನಿಮ್ಮನ್ನ. ತುಂಬಾ ತೊಂದರೆ ಕೊಟ್ಟೆ. ನಾನೊಬ್ಬ ಸ್ವಾರ್ಥಿ ಅಂತ ಅನ್ನಿಸ್ಬೋದಲ್ವಾ ನಿಮಗೆ? ಸರ್, ನಮ್ಮ ಆರೋಗ್ಯದ ವಿಚಾರದಲ್ಲಿ ನಾವು ಸ್ವಲ್ಪ ಸ್ವಾರ್ಥಿಯಾಗಿರ್ಬೇಕು ಸರ್. ಯಾಕೊತ್ತಾ? ಯಾಕಂದ್ರೆ ನಮ್ಮ ಆರೋಗ್ಯ ಬರೀ ನಮ್ದಾಗಿರಲ್ಲ ಸರ್. ನಮ್ಮ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ ಎಲ್ಲರ ಆರೋಗ್ಯದಿಂದ ನಾವು ಒಂದಿಷ್ಟಿಷ್ಟು ಸಾಲ ತಗೊಂಡಿರ್ತೀವಿ. ನಮಗೇನಾದ್ರೂ ಆದರೆ ನಮಗಿಂತ ಹೆಚ್ಚಾಗಿ ನಮ್ಮವ್ರಿಗೆ ತಾನೇ ಸಂಕಟ ಆಗೋದು. ಸೊ ನಿಮ್ಮ ಸ್ವಾರ್ಥಕ್ಕೆ ನಂದೊಂದು ಓಟಿದೆ ಸರ್. ಡೋಂಟ್ ವರಿ ಸರ್. ನಿಮ್ಮ ಆಲೋಚನೆಯಿಂದ ನನಗೆ ನನ್ನ ತಾಯಿ ಹೊಸ ರೀತಿಯಲ್ಲಿ ಕಾಣಿಸ್ತಿದ್ದಾಳೆ ಸರ್. ಥ್ಯಾಂಕ್ ಯು. ಅಮ್ಮ, ನೀವ್ಯಾಕೆ ಬರೋಕ್ ಹೋದ್ರಿ?
ಒಂದು ಫೋನ್ ಮಾಡಕ್ಕೂ ಪುರ್ಸತ್ತಿಲ್ಲ ನನ್ನ ಮಗರ ಹೆಂಗೆ. ಹೊರದೇಶದಲ್ಲಿದ್ದಾಗಲೇ ಪರವಾಗಿಲ್ಲ, ಗಂಟೆಗೊಂದ್ಸತಿ ಫೋನ್ ಮಾಡ್ತಾ ಇದ್ದ. ಇಲ್ಲಿಗೆ ಬಂದ್ಮೇಲೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನೇ ಹುಡ್ಕೊಂಡ್ ಬಂದೆ. ದಿಸ್ ಇಸ್ ಟೂ ಮಚ್ ಅನು. ಯಾರು? ನಾನಾ? ಗುರ್ತು ಪರಿಚಯ ಇಲ್ದಿರೋರ್ಗೋಸ್ಕರ ಹಾಸ್ಪಿಟಲ್ ಅಲ್ಲಿ ಕಾಯ್ಕೊಂಡು ಕೂತಿದ್ಯಾ? ಯು ಟೂ ಮಚ್. ಏನ್ ಮಾಡ್ಲಿ ಅನು, ಒಳಗಿರೋ ವ್ಯಕ್ತಿ ನೋಡಿದ್ರೆ ಪಾಪ ಅನ್ಸುತ್ತೆ. ಮೈನರ್ ಕಾರ್ಡಿಯಾಕ್ ಅರೆಸ್ಟ್, ಮನೆಯವ್ರಿಗೆ ಯಾರಿಗೂ ಹೇಳ್ಬೇಡ ಅಂತ ನನ್ನೇ ಮನೆಯವ್ರ ತರ ಕೂರಿಸ್ಕೊಂಡಿದ್ದಾರೆ. ನಾನು ಇಂಥದನ್ನ ಯಾವ ಫಿಲ್ಮಲ್ಲೂ ನೋಡಿಲ್ಲ ಅನು. ದಿಸ್ ಇಸ್ ಸೋ ಫಿಲ್ಮಿ. ಹೌದೌದು, ಅಪ್ಪಟ ಫ್ಯಾಮಿಲಿ ಹೀರೋ ನೀನು, ಕೌಟುಂಬಿಕ ಸ್ಟಾರ್. ಸಹಾಯ ಮಾಡಿದ್ದು ಅಲ್ಲದೆ ಇಲ್ಲಿ ಕೂತ್ಕೊಂಡು ಫೀಲ್ ಮಾಡ್ತಾ ಇದೀಯಾ? ನೀನ್ ಮನೆಗ್ ಬಂದಿಲ್ಲ ಅಂತ ನನ್ಗೆ ಎಷ್ಟು ಟೆನ್ಷನ್ ಆಗ್ತಾ ಇತ್ತು ಗೊತ್ತಾ? ಟೂ ಮಚ್ ಅಂತ ಟೂ ಮಚ್. ಅರೆ ಅನು, ಏನಾಯ್ತು? ನಿಮ್ಮ ಹಾಗೆ ಅವರನ್ನು ಕೂಡ ಇಲ್ಲಿ ಸೀದಾ ಬಂದ್ಬಿಟ್ರೆ? ಅವ್ರು ಮೊದಲೇ ವಿಷಯ ಮುಚ್ಚಿಡ್ಬೇಕಂತಿದ್ದಾರೆ. ವಿಷಯ ಗೊತ್ತಾಗ್ಬಿಟ್ರೆ? ಅವರನುನಾ? ಹ್ಞೂ ಅನು. ಬೆಳಗಿಂದ ಏನ್ ತಿಂದಿದ್ಯೋ ಬಿಟ್ಟಿದ್ಯೋ? ಊಟ ತಂದಿದ್ದೀನಿ, ಮೊದಲು ತಿನ್ನು. ಅವ್ರ ಪ್ರೊಸೀಜರ್ ಮುಗಿದ್ಮೇಲೆ ಅವ್ರನ್ನ ಹುಷಾರಾಗಿ ಹೋಗಿ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಬಾ, ಸರಿನಾ? ಸರಿನೇನೋ? ಆಯ್ತು, ತಗೋ ಊಟ ಮಾಡು. ಸಚ್ ಸ್ವೀಟ್ ಆದನು. ನಂಗೆ ತುಂಬಾ ಹೊಟ್ಟೆ ಹಸ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಮಸ್ಕ ಹೊಡೆಯೋದೇನ್ ಬೇಡ, ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಬೇಗ ಮನೆಗೆ ಬಾ. ಸರಿ, ಕ್ಯಾಬ್ ಬುಕ್ ಮಾಡ್ಕೊಡ್ಲಾ? ಬೇಕಾಗಿಲ್ಲ. ಹುಷಾರು. Bangara, lots of work at the shop. Let's talk about the report at home. ಅಲ್ಲ ಅಪ್ಪ ಇಷ್ಟು ಫಾಸ್ಟ್ ಆಗಿ ಇಂಗ್ಲಿಷ್ ಎಲ್ಲಿಂದ ಕಲ್ತ್ರು? ಅದು ನಾಳೆ 5:30 ಅಲ್ವಾ? ಯಾ, ಓಕೆ. ಎಸ್ ಡಾಕ್ಟರ್, ಬಿಲ್ನ ಕ್ಲಿಯರ್ ಮಾಡಕ್ ಹೋಗಿದ್ದೆ, ಅವ್ರು ನಿಮ್ಮ ಹತ್ರ ಕಳ್ಸಿದ್ರು. ಸಾರಿ, ನಾನು ನಿಮ್ಗೆ ಹೇಳೋದೇ ಮರ್ತಿದ್ದೆ. ನೀವು ಸುಬ್ಬು ಅವ್ರನ್ನ ನೋಡಿದ್ರ? ಇಲ್ಲ ಡಾಕ್ಟರ್, ಹೇಗಿದ್ದಾರೆ ಅವರು? ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇಟ್ಸ್ ಜಸ್ಟ್ ಅ ಸಿಂಪಲ್ ಪ್ರೊಸೀಜರ್. ನೀವು ಶಾರದಾ ಟ್ರಸ್ಟ್ ಬಗ್ಗೆ ಕೇಳಿದಿರ ಅಂತ ಅನ್ಕೋತೀನಿ. ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಬರೋ ಪೇಷಂಟ್ಸ್ಗೆ ಅವ್ರ ಪ್ರೊಸೀಜರ್ ಕಾಸ್ಟ್ನ ಈ ಟ್ರಸ್ಟ್ನವರೇ ಬೇರ್ ಮಾಡ್ತಾರೆ. ಬರೀ ನಮ್ಮ ಆಸ್ಪತ್ರೆ ಅಲ್ಲ, ಸಾಕಷ್ಟು ಆಸ್ಪತ್ರೆಗಳಿಗೆ ಅವರು ಸ್ಪಾನ್ಸರ್ ಮಾಡ್ತಾರೆ. ಈ ಫಾರ್ಮ್ನ ನೀವು ಫಿಲ್ ಮಾಡಿದ್ರೆ ಸಾಕು. ನೀವು ಸುಬ್ಬು ಅವ್ರಿಗೆ ₹1 ಕೂಡ ಕೊಡೋ ಅವಶ್ಯಕತೆ ಇಲ್ಲ. ವಾಟ್? ಆರ್ ಯು ಸೀರಿಯಸ್ ಡಾಕ್ಟರ್? ಬಿಟ್ರೆ ನೀವು ಭಗವದ್ಗೀತೆ ಮೇಲೆ ಆಣೆ ಮಾಡಿಸ್ಕೋತೀರಾ ಅನ್ಸುತ್ತೆ. ಅಲ್ಲ ಸರ್, ಐ ಮೀನ್ ದಿಸ್ ಇಸ್ ವಾವ್ ಸರ್, ಹೈಲಿ ಕಮೆಂಡಬಲ್. ನಾನು ಈ ಟ್ರಸ್ಟ್ಗೆ ಸ್ಪಾನ್ಸರ್ ಮಾಡ್ಬೋದಾ ಆಸ್ ಅ ಮೆಂಬರ್? ಅಫ್ಕೋರ್ಸ್ ಮಾಡ್ಬೋದು. ಅದಕ್ಕೂ ಮುಂಚೆ ಸುಬ್ಬು ಅವ್ರನ್ನ ಹೋಗಿ ನೋಡೋಣ. ಇಷ್ಟೊತ್ತಿಗೆ ಅವ್ರಿಗೆ ಎಚ್ಚರ ಆಗಿರುತ್ತೆ. ಅವ್ರಿಗೆ ಕೆಲವೊಂದು ಮಾತು ಕೂಡ ಹೇಳೋದಿದೆ. ಶೋ ಡಾಕ್ಟರ್. ಅಲ್ಲ ಅಕ್ಕ, ಹಾಸ್ಪಿಟ್ಲಿಗೆ ಹೋಗಿ ಬಂದಿರೋದನ್ನ ಇವಾಗ ಹೇಳ್ತಿದ್ಯಲ್ಲ? ಅಲ್ಲಿ ರಿಪೋರ್ಟ್ ಎಲ್ಲ ರೆಡಿ ಆಗಿರುತ್ತೆ. ಭಾವನ್ ಕಾಲ್ ಮಾಡಿ ಕೇಳಬಾರ್ದಾ? ಅಯ್ಯೋ, ನಿಮ್ಮ ಭಾವನ ಹತ್ರ ಮಾತಾಡೋದಕ್ಕೇನೆ ಭಯ ಆಗುತ್ತೆ ಕಣೆ. ಬೆಳಿಗ್ಗೆ ಏನೋ ಮಾತಾಡೋದಕ್ಕೆ ಹೋಗಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಹೋದ. ಸಿಟಿ ಹಾಸ್ಪಿಟ್ಲ್ ಅಲ್ವಾ? ರಿಪೋರ್ಟ್ ರೆಡಿ ಇದೆಯಾ ಅಂತ ಕೇಳು. ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಭಾವನ್ಗೆ ಏನೂ ಆಗಿರಲ್ಲ. ಸರಿ, ನಾಳೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ಮಾಡ್ತೀನಿ. ಡ್ಯೂಟಿ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಡು. ಹ್ಞೂ ಅಕ್ಕ, ನಾನು ತಂದಿಟ್ಟಿದ್ದೀನಿ. ಆದ್ರೆ ಬಿಡ್ಸೋದಕ್ಕೆ ಪುರ್ಸೊತ್ತೇ ಇಲ್ಲ. ನೀನ್ ಮಾಡೋದು ನಾನ್ ಮಾಡೋದು ಎರಡು ಒಂದೇನೆ. ಬಂದು ಸುಮ್ಮನೆ ತಿನ್ಕೊಂಡೋಗು. ಆಯ್ತಾಯ್ತು ಮಾರೈತಿ, ಬೈಬೇಡ, ಬರ್ತೀನಿ. ಆದ್ರೆ ಭಾವನ್ ಟೆನ್ಷನ್ ತಗೊಂಡು ನೀನು ಕೂತ್ಕೋಬೇಡ. ಅವ್ನಿಗೇನು ಆಗಿರಲ್ಲ. ನಿನಗೇನೇ ಅನುಮಾನ ಬಂದ್ರು ನನ್ಗೊಂದು ಕಾಲ್ ಮಾಡು, ಸರಿನಾ? ಸರಿ ಕಣೆ, ಇಡ್ಲಾ? ಬಾಯ್. ಸರಿ, ಬಾಯ್. ಹಾಯ್ ಸುಬ್ಬು ಅವರೇ. ಹೇಳ್ಬಿಡಿ. ಹೇಗನ್ನಿಸ್ತಾ ಇದೆ? ನೋವು ಫೀಲ್ ಆಗ್ತಿದ್ಯಾ? ಸ್ವಲ್ಪ ಲೈಟಾಗಿ ನೋವಿದೆ ಸರ್. ಇಟ್ಸ್ ಓಕೆ, ಮ್ಯಾನೇಜಬಲ್ ಆಗೇ ಇರುತ್ತೆ. 1-2 ದಿನ ನೀವು ಸ್ನಾನ ಮಾಡಕ್ಕೆ ಹೋಗಬೇಡಿ. 4 ದಿನ ಬಿಟ್ಟು, ಬೇಡ 1 ವಾರ ಬಿಟ್ಟು ಆಮೇಲೆ ನೀವು ಕೆಲಸಕ್ಕೆ ಹೋಗಕ್ಕೆ ಮುಂಚೆ ಒಂದ್ಸಲ ನನ್ನ ಮೀಟ್ ಮಾಡಿ. ನಾನು ಇದರಲ್ಲಿ ನಿಮಗೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ. ಪೇನ್ ಕಿಲ್ಲರ್ ಕೂಡ ಇರುತ್ತೆ. ನೋವಾದಾಗ ಮಾತ್ರ ತಗೊಳ್ಳಿ, ಓಕೆ? ಈ ಮಾತ್ರೆ ನಾನು ನಿಮ್ಗೆ ಕೊಡ್ತಾ ಇರೋದು
ನಿಮ್ಮ ಶರೀರಕ್ಕೆ ಮಾತ್ರ, ಮನಸ್ಸಿಗೆ ಮಾತ್ರನ ನೀವೇ ತಗೋಬೇಕಾಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ನಮ್ಮ ಮನೆ ವಿಷಯ ಸ್ವಲ್ಪ ಸರಿ ಹೋಗ್ಲಿ, ಆಮೇಲೆ ನಾನೇ ಬಂದು ನಿನ್ನೆ ನನ್ನ ಮನೆಗೆ ಅಂದರೆ ರಾಜನಂದಿನಿ ವಿಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ. ರಾಜನಂದಿನಿ ವಿಲಾಸ. ನಾವಿಬ್ರು ಜೊತೆಯಾಗಿರೋ ಮನೆ. ಇದು ನ್ಯೂ ಇಯರ್ ಗಿಫ್ಟ್. ಸರಿ, ಈಗ ಹೊರಡೋಣವಾ? ನಾನು ನಿಮ್ಮ ಬಗ್ಗೆ ಏನೂ ಕೇಳಲೇ ಇಲ್ಲ. ಬರೀ ನಿಮ್ಮ ಹೆಸರು ಸೂರ್ಯ ಅಂತಷ್ಟೇ ಗೊತ್ತು. ಆ ಫಾರ್ಮಾಲಿಟೀಸ್ ಎಲ್ಲ ಬೇಕಾ ಸರ್? ಒಬ್ರಿಗೆ ಸಹಾಯ ಮಾಡಕ್ಕೆ ಆಧಾರ್ ಕಾರ್ಡ್ ಇರಬೇಕಾ ಸರ್? ಇನ್ಫ್ಯಾಕ್ಟ್ ನನ್ನ ಹತ್ರ ಅದು ಇಲ್ಲ, ಗೊತ್ತಾ? ಸರಿ, ಮತ್ತೆ ಸಿಗೋಣ. ಟೇಕ್ ಕೇರ್ ಸರ್. ಇದ್ರೊಳಗಡೆ ನಮ್ಮ ಮನೆ 464 ಸರ್. ಅಲ್ಲಿವರೆಗೂ ಹೋಗೋಕ್ಕಾಗತ್ತಾ? ಬರ್ತೀನಿ ಸರ್. ಥ್ಯಾಂಕ್ ಯು. ಇದು ಜೋಪಾನ. ಹೆಚ್ಚಾಗಿ ಇದೆ. ಆದರೆ ಅಪ್ಪ ಅಮ್ಮನ ಹತ್ರ ನಮ್ಮ ವಿಷಯ ಮಾತಾಡಿಲ್ಲ ಅನ್ನೋ ಕೊರಗಲ್ವಾ ನಿಮಗೆ? ಅದೆಲ್ಲ ಯಾವತ್ತಿದ್ರೂ ಹಾಗೆ ಆಗತ್ತನೋ. ಆದರೆ ಈಗ ನಿಮ್ಮ ಎಂಥದ್ದೇ ಪರಿಸ್ಥಿತಿ ಬಂದರೂ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅನ್ನೋದನ್ನು ಮರಿಬೇಡ. ಹೊಸ ವರ್ಷದ ಆರಂಭ ಬದುಕಿನ ಹೊಸ ಪ್ರಾರಂಭ ಆಗತ್ತೆ ಅಂತ ಅನ್ಕೊಳ್ಳೋಣ. ನಮ್ಮ ಬದುಕನ್ನು ನಮ್ಮ ಹೊಸ ಮನೆಯಲ್ಲಿ, ಅಂದರೆ ನಮ್ಮ ಹಳೆ ಮನೆಯಲ್ಲಿ ಶುರು ಮಾಡ್ತೀವಿ
ಅನ್ನೋ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಬಲ್ಗಾಲಿಟ್ಟು ಒಳಗೆ ಬರೋದಕ್ಕೆ ಕಾಯ್ತಾ ಇದ್ದೀನಿ ಸರ್. ಈ ಭಾವನೆನ ಏನಂತ ಕರೀಲಿ ಈ ಹಿತವಾದ ನೋವಿಗೆ ಕೊನೆನೇ ಇಲ್ಲ ಅಂತ ಅನಿಸ್ತಿದೆ. ಬದುಕು ಒಂದು ವೃತ್ತ ತಿರುಗಿ ಮತ್ತೆ ಅಲ್ಲಿಗೆ ಬಂದು ನಿಂತಂತಾಗ್ತಿದೆ. ಈ ಸಂಪಿಗೆ ವಾಸನೆ ನಿಜನ ಅಥವಾ ತನ್ನ ಭ್ರಮೇನ ನಡೆದೋಗಿರೋ ಘಟನೆಗಳಲ್ಲಿ ನಾನು ಮತ್ತೆ ಬಂಧಿಯಾಗೋಕೆ ಇಷ್ಟಪಡಲ್ಲ. ಈ ಮನೆಗೆ ಅನು ಕಾಲಿಡ್ತಾಳೆ. ಅವಳಿಗೆ ಬರುವಾಗ ಈ ಹಳೆ ಮನೆ ಹೊಸದಾಗಿರುತ್ತೆ. ನಾನು ಹೊಸಬ್ನಾಗಬೇಕು. ಅವ್ರು ಎಷ್ಟು ಕೇಳ್ಕೊಂಡ್ರು ನನ್ನ ಹೆಸರು ಹೇಳು ಅಂತ ನನ್ನ ಕೈಲಿ ಹೇಳೋಕೆ ಆಗ್ಲಿಲ್ಲ ಕಣೆ. ಏನು ಗಂಡ ಅಂತ ಸೆಂಟಿಮೆಂಟಾ? ಇಲ್ಲ ರಮ್ಯಾ, ಅವ್ರ ವಯಸ್ಸಲ್ಲಿ ನನಗಿಂತ ದೊಡ್ಡವರು ಅನ್ನೋ ಕಾರಣದಿಂದ ಅವ್ರ ಹೆಸರು ಹೇಳಕ್ ಆಗ್ತಿಲ್ವಾ? ಅವ್ರ ಜೊತೆ ಬೇರೆ ಮಾತಾಡುವಾಗ ಬರ್ತಿರೋ ವಯಸ್ಸಿನ ಅಡ್ಡಿ ಅವ್ರ ಹೆಸರು ಕೂಗುವಾಗ ಮಾತ್ರ ಯಾಕೆ ಬರುತ್ತೆ? ಇಬ್ರು ಫ್ರೆಂಡ್ಸ್ ಇದ್ರೆ ಅದ್ರಲ್ಲಿ ಇಬ್ರಿಗೆ ಮಾತ್ರ ಲವ್ ಆಗ್ಬೇಕು, ಇನ್ನೊಬ್ರು ಸಿಂಗಲ್ ಆಗಿದ್ರೇನೆ ಸರಿ. ಈ ತರ ಒಬ್ರು ತಲೆ ತಿರುಗ್ದಂಗ್ ಮಾತಾಡ್ತಿದ್ರೆ
ಸಮಾಧಾನ ಮಾಡೋಕೆ ಇನ್ನೊಬ್ರು ಬೇಕಲ್ಲ. ಸರಿ, ಇವಾಗ ನಿದ್ದೆ ಮಾಡು. ನಾಳೆ ಆರ್ಯ ಸರ್ನ ಮೀಟ್ ಮಾಡಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ. ವಾವ್, ನಮ್ಮ ಅನು ಮಾಡೋ ಟೀ ತರನೇ ಇದೆ. ಥ್ಯಾಂಕ್ ಯು. ನಾನು ಅನು ಮಾಡೋ ಟೀ ಇನ್ನೂ ಸಾಕತ್ತಾಗಿರುತ್ತೆ. ಮಾತ್ಗೂ ಅನು ಅನು ಅಂತಾರಲ್ಲ, ಯಾರಿರ್ಬೋದು? ಅನು ಅನ್ನೋರು ಎಷ್ಟು ಜನ ಇರ್ತಾರೋ ಏನೋ. ಸರ್, ಮನೆಯಲ್ಲಿ ನೀವು ನಿಮ್ಮ ಅನು ಇಬ್ಬರೇ ಇರೋದಾ? ನಾವಿಬ್ರೆ. ಮೂರನೇವ್ರು ಬರೋದ್ರ ಬಗ್ಗೆ ಯೋಚನೆ ಮಾಡಿಲ್ವಾ ಸರ್? ಸರ್, ಅನ್ನೋದು ಅದೇ ಹಠ. ಬಟ್ ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ಲೈಫ್ ಲಾಂಗ್ ನಾವಿಬ್ಬರೇ ಇದ್ದಿದ್ದು. ಈಗ ಮನೆಗೆ ಮೂರನೇವ್ರು ಬಂದರು ಅಂದರೆ ಏನೋ ಒಂಥರ ವಿಚಿತ್ರ ಅನ್ಸತ್ತೆ ಸರ್. ಬರೋರು ಹೇಗಿರ್ತಾರೋ ಏನೋ ಅಂತ. ನಿಮ್ಮ ಅನುಗೂ ಹೀಗೆ ಅನ್ಸುತ್ತಾ ಸರ್? ನೀವು ಒಳ್ಳೆ ಸರ್. ಮದುವೆ ಮಾಡದೆ ವಾಪಸ್ ಆಸ್ಟ್ರೇಲಿಯಾ ಕಳಿಸಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ದಾರೆ. ಮೋಸ್ಟ್ಲಿ ಎಲ್ಲ ಅಮ್ಮಂದಿರು ಹೀಗೆ ಅನ್ಸತ್ತೆ. ಅಮ್ಮನ? ಅನು ನನ್ನಮ್ಮ. ಅಯ್ಯೋ ಸುಬ್ಬು, ಅನು ಅಂದ್ರೆ ಇವ್ರ ಅಮ್ಮ ಕಣೋ. ನೀನು ಏನೇನೋ ಅನ್ಕೊಂಡು. ಅಂದ್ರೆ ಇವ್ರಿಗಿನ್ನೂ ಮದ್ವೆ ಆಗಿಲ್ಲ. Hello? Arya, it's an emergency. We have to go for surgery. What? ಹೌದು ಆರ್ಯ. ರಿಪೋರ್ಟಲ್ಲಿ ಏನಿದೆ? ಡಾಕ್ಟರ್ ಏನು ಹೇಳ ಇದೆಯಾ?
ಅನು ಮದ್ವೆ ಅಂತ ಏನಾದ್ರೂ ಮುಂದುವರೆದ್ರೆ ಖರ್ಚಿರುತ್ತಲ್ವಾ, ಬೇಕಾಗತ್ತೆ. ಅಯ್ಯೋ, ಖರ್ಚು ಅಂದಾಗ ನೆನ್ಪಾಯ್ತು. ನಮ್ ಸಂಘದವ್ರು ನನ್ನ ಹತ್ರ ದುಡ್ಡು ಕೊಟ್ಟಿದ್ರು, ಅದನ್ನ ಸುಬ್ಬುಗೆ ಹೇಳದೆ ಮರ್ತ್ಬಿಟ್ಟೆ. ಮಾರ್ಕೆಟ್ಗೆ ಅಂತ ಬಂದವಳು ಇಲ್ಲಿ ಬಂದೆ. ಇನ್ನೂ ಎಷ್ಟು ಕೆಲಸ ಇದೆ. ಪೂರ್ಣಿ, ನಾನ್ ಬರ್ತೀನಿ. ಅಕ್ಕ, ಕಾಫಿನಾದ್ರೂ ಕುಡ್ಕೊಂಡು ಹೋಗು. ಬೇಡ, ಇನ್ನೊಂದ್ಸರಿ ಬಂದಾಗ ಕುಡಿತೀನಿ. ಬಾಯ್. ಸರಿ. ಸುಬ್ಬೂರು ಇದಾರಲ್ಲ? ಅಯ್ಯೋ, ಇಲ್ಲೇ ಇದ್ದಾರೆ ನೋಡಿ, ಮಲಗಿದ್ದಾರೆ. ಬನ್ನಿ ಬನ್ನಿ. ಸುಬ್ಬು, 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 ಸುಬ್ಬು. ಏನೇ ನಿಂದು? ಸುಸ್ತಾಗಿದೆ ಕಣೆ. ಪರವಾಗಿಲ್ಲ, ವಿಶ್ರಾಂತಿ ತಗೊಳ್ಳಿ. ಹುಡುಗಿ ಅಮ್ಮ ನಾನು ಟೀ ಕುಡ್ಕೊಂಡು ಹೋಗ್ಲಿ ಅಂತ ಗದ್ದಿದ್ರೆ ಸಾರ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಸುಬ್ಬೂರು ಆರೋಗ್ಯದ ಬಗ್ಗೆ ಅನುಗಾಗ್ಲಿ ಪುಷ್ಪ ಅವ್ರಿಗಾಗ್ಲಿ ಏನೂ ಗೊತ್ತಿಲ್ಲ. ಇದರಲ್ಲಿ ರಿಪೋರ್ಟ್ ಇಲ್ಲ. ಸುಬ್ಬು ಅವರು ಬೇಕು ಅಂತಾನೆ ರಿಪೋರ್ಟ್ನ ಅನು ಮತ್ತೆ ಪುಷ್ಪ ಅವರಿಂದ ಮುಚ್ಚಿಡ್ತಿದ್ದಾರೆ. ಮನೆಯವರಿಂದ ಮುಚ್ಚಿಡೋ ನಿರ್ಧಾರ ಯಾಕೆ ಮಾಡಿದ್ರು ಸುಬ್ಬು ಅವರು? ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದು ಮೊದಲೇ ಎಲ್ರಿಗೂ ಗೊತ್ತಿರೋದು ಮುಖ್ಯ ಅಲ್ವಾ? ಸರ್, ಅಮ್ಮ ಹೀಗೆಲ್ಲ ಸಪೋರ್ಟ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸರ್, ಅಮ್ಮಂಗೆ ವಿಷಯ ಮೊದಲು ಹೇಳಿದಾಗ ಎಷ್ಟು ಕೋಪ ಮಾಡ್ಕೊಂಡ್ಲು. ಉಫ್, ನಂಗೆ ಈಗ ಸಮಾಧಾನ ಆಗ್ತಿದೆ. ಯಾಕೆ ಸರ್ ಒಂಥರ ಇದ್ದೀರಾ? ಅಪ್ಪನ ಹತ್ರ ಮಾತಾಡಕ್ಕಾಗಿಲ್ಲ ಅಂತ ಬೇಜಾರ? ನಾನು ಹೋಗಿ ಅಪ್ಪನ ಎಬ್ಬಿಸ್ಲಾ? ಛೇ, ಅವ್ರನ್ನ ಎಬ್ಬರಿಸಿ ಮಾತಾಡ್ಸೋಷ್ಟು ಅವಸರ ಏನೂ ಇಲ್ಲ. ಅವ್ರ ವಿಶ್ರಾಂತಿ ತಗೊಳ್ಳಿ, ಅದೇ ಮುಖ್ಯ. ನಿಮ್ಮಮ್ಮ ನಮ್ಮನ್ನ ಅರ್ಥ ಮಾಡ್ಕೊಂಡಿದಾರಲ್ಲ, ಈಗ ನನಗೇನು ಆತಂಕ ಇಲ್ಲ. ಅಮ್ಮನ ಆಶೀರ್ವಾದ ಸಿಕ್ಕರೆ ಎಲ್ಲವೂ ಸಾಧ್ಯ. ಶುಂಠಿ ಟೀ. ಥ್ಯಾಂಕ್ ಯು ಸರ್. ದಯವಿಟ್ಟು ಕ್ಷಮಿಸ್ಬೇಕು, ನಿಮ್ಮನ್ನ ಆಚೆ ಇರಿಸಿ ಉಪಚಾರ ಮಾಡ್ತಾ ಇದ್ದೀವಿ. ಎಲ್ಲ ಪರವಾಗಿಲ್ಲ, ಸುಬ್ಬೂರ್ಗೇನು ತೊಂದರೆ ಆಗ್ಲಿಲ್ವಲ್ಲ, ಅಷ್ಟೇ ಸಾಕು. ಅದ್ಯಾಕೋ ಗೊತ್ತಿಲ್ಲ ಸರ್, ಇತ್ತೀಚೆಗೆ ಯಾವಾಗ್ಲೂ ಸುಸ್ತು ಅಂತ ಮಲ್ಕೊಂಡ್ಬಿಡ್ತಾನೆ. ಮಾತ್ರೆ ತಗೋತಿದಾರಲ್ವಾ, ನಿದ್ದೆ ಬರುತ್ತೆ. ನಾನು ಅವರನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ಸರ್, ಈ ಮಾತನ್ನ ಹೇಗ್ ಮುಂದರ್ಸ್ಬೇಕು ಗೊತ್ತಾಗ್ತಿಲ್ಲ.
ನಾವು ಬಡವರು, ಸಣ್ಣವರು. ನೋಡಿಮ್ಮ, ಒಳ್ಳೆತನದಲ್ಲಿ ನೀವು ಸಣ್ಣವರು ಅಲ್ಲ, ಬಡವರು ಅಲ್ಲ. ನೀವು ಸುಬ್ಬೂರ್ ಯೋಗಕ್ಷೇಮನ ನೋಡ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಸರಿ ಸರ್, ನೀವು ಮಾತಾಡ್ತೀರಿ, ನಾನು ಬರ್ತೀನಿ. So we meet again after a long time. Yeah. Sanitizer ಮರಿಬೇಡಿ. ವೈದ್ಯ ಸ್ನೇಹಿತನೋ ಸಂಗಾತಿನೋ ಆಗೋದ್ರೆ ಮುಗೀತು ಕಥೆ. ಯಾ, ಅದರಲ್ಲೂ 2020 ತುಂಬಾನೇ ದುಬಾರಿ ಆಗೋಯ್ತು. ಬಿಡು ಅನ್ನೋದೇ ಇಲ್ಲ. ಬೀಯಿಂಗ್ ಎ ಕಾರ್ಡಿಯಾಲಜಿಸ್ಟ್, ಈ ಜಗತ್ತನ್ನ ನೋಡ್ತಾ ಇದ್ರೆ ನನಗೆ ಇಲ್ಲಿ ಪ್ಯಾನಿಕ್ ಅಟ್ಯಾಕ್ ಆಗುತ್ತೋ ಅಂತ ಅನ್ಸುತ್ತೆ. ಎಲ್ಲರೂ ಒಂದಲ್ಲ ಒಂದು ಒತ್ತಡದಲ್ಲಿದ್ದಾರೆ. ಸ್ಟ್ರೆಸ್ ಇಸ್ ಎವ್ರಿವೇರ್ ಆರ್ಯ ಸರ್. ಐ ಅಗ್ರಿ. ಸುಬ್ಬೂರ್ ಕಂಡೀಷನ್ ಹೇಗಿದೆ ಇವಾಗ? ಸುಬ್ಬುನ? ಸುಬ್ರಹ್ಮಣ್ಯ ಸಿರಿಮನೆ. ಓ, ಹೀಸ್ ಫೈನ್. ಎಕ್ಸ್ಕ್ಯೂಸ್ ಮೀ. ನಾ ಹೊರಗಡೆ ಇದ್ರು ನಮ್ಮ ಪೇಷಂಟ್ಗಳಿಗೆ ಏನಾಗ್ತಿದೆ ಅನ್ನೋ ಅಪ್ಡೇಟ್ನ ನಾನು ನೋಡ್ತಾ ಇರಬೇಕಾಗತ್ತೆ. ಐ ಆಮ್ ಸಾರಿ. ಆ್ಯಕ್ಚುಲಿ ಅವ್ರಿಗೇನಾಗಿದೆ? ಸುಬ್ಬು ಸಿರಿಮನೆ ಅವ್ರಿಗೆ ಏನಾಗಿದೆ? ಓ, ಯು ಸೀಮ್ ಟು ಬಿ ಟು ಕನ್ಸರ್ನ್. ಸುಬ್ರಹ್ಮಣ್ಯ ಅವರು ತುಂಬಾ ಸೆನ್ಸಿಟಿವ್, ಎಮೋಷ್ನಲ್ ಕೂಡ. ಆಸ್ ಆಫ್ ನೌ ಅಂದರೆ ಸದ್ಯಕ್ಕೇನು ತೊಂದರೆ ಇಲ್ಲ, ಆದರೆ ಮುಂದೆ ಸೀರಿಯಸ್ ಆಗೋ ಚಾನ್ಸಸ್ ಇದೆ. ನಾನಾಗಲೇ ನಿಮ್ಗೆ ಹೇಳಿದ್ನಲ್ಲ, ಎಲ್ಲ ಕಡೆ ಸ್ಟ್ರೆಸ್ ಇದೆ. ಕಣ್ಣಿಗೆ ಕಾಣದೇ ಇರೋ ಗುರಿನ ಮುಂದೆ ಇಟ್ಕೊಂಡು ಎಲ್ಲ ದಿಕ್ಕಿಗೆ ಓಡ್ತಾ ಇದ್ದೀವಿ. ನಮ್ಮ ಸಮಯನ, ಗಮನನ ಆರೋಗ್ಯದ ಕಡೆ ಕೊಡೋದೇ ಇಲ್ಲ. ಕಡೆಗೆ ಎಲ್ಲ ದೇವ್ರ ಮೇಲೆ ಹಾಕ್ಬಿಡ್ತೀವಿ. ವಾಟ್ ಅ ಟ್ರಾಜಿಡಿ ಅಲ್ಲ. ಸುಬ್ಬೂರ್ ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲಲ್ವಾ? ಮನೆಗೆ ತಿಳಿಸ್ಬೇಡಿ ಅಂತ ಸುಬ್ಬೂರೇ ಕೇಳ್ಕೊಂಡ್ರ? ಓ, ಹೇಗೆ ಗೆಸ್ ಮಾಡಿದ್ರೆ? ನಾನು ಈ ವಿಷಯನ ನಿಮ್ಗೆ ಹೇಳೋದೋ ಬೇಡೋ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಅವ್ರು ನನಗೆ ತುಂಬಾನೇ ಬೇಕಾದವರು ಗೌರಿ. ಹೇಳು. ಯಾ, ಮನೆಯವ್ರಿಗೆ ತಿಳಿಸ್ಬೇಡಿ ಅಂತ ಅವರೇ ನಾನು ಕೇಳ್ಕೊಂಡ್ರು. ಸೊ ನಾನು ಹೇಳಕ್ ಹೋಗ್ಲಿಲ್ಲ. ಅವ್ರಿಗೇನೂ ಆಗ್ಬಾರ್ದು. ಐ ನೀಡ್ ಯುವರ್ ಹೆಲ್ಪ್. ಐ ಆಮ್ ಆಲ್ವೇಸ್ ದೇರ್. ಯು ಕ್ಯಾನ್ ಕೌಂಟ್ ಆನ್ ಮೀ. ಥ್ಯಾಂಕ್ಸ್. ಥ್ಯಾಂಕ್ಸ್ ಗೌರಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಸುಬ್ಬಣ್ಣ, ಇಲ್ಲ ಹುಡುಗ ಯಾರು? ಏನ್ ಸರ್, ನಿಮ್ ಕರ್ತವ್ಯ ಪ್ರಜ್ಞೆಗೆ ಮಿತಿನೇ ಇಲ್ವಾ? ಎತ್ ಕೂಡ್ಲೆ ಅಂಗಡಿಗೆ ಬಂದ್ಬಿಡೋದಾ? ಬನ್ನಿ ಸರ್. ಅರೆ ಏನ್ ನೋಡ್ತಿದ್ದೀರಾ? ಓಹೋ, ಓನರಾ? ನಮಸ್ತೆ ಸರ್. ನಾನು ಸುಬ್ಬೂರ್ಗೆ ಪರಿಚಯದವನು. ಇವತ್ತು ಇವರು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು, ಅದನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸರ್, ನೀವ್ಯಾಕೆ? ಬೇಡ ಬಿಡಿ ಸರ್. ಗೊತ್ತಿದ್ದು ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗಲ್ಲ ಸರ್. ದಯವಿಟ್ಟು ಬನ್ನಿ. ಮೊದಲು ಆರೋಗ್ಯ, ಆಮೇಲೆ ಕರ್ತವ್ಯ. ಏನ್ ಸರ್, ಕರೆಕ್ಟಾ? ನೀವ್ ಹೇಳಿದ್ರನೆ ಬರೋದಂತೆ ಇವರು. ಸುಬ್ಬು, ಹೋಗ್ ಬಾರಪ್ಪ. ತಮ್ಮ ಇಷ್ಟೊಂದು ಕೇಳ್ಕೊಂತ ಇದ್ದಾನೆ, ಹೋಗ್ ಬಾ. ಆರೋಗ್ಯ ಮುಖ್ಯ. ಹೋಗು. ಬನ್ನಿ ಸರ್. ಅರೇ ಹೇಳಾಯ್ತಲ್ಲ ಸರ್, ಬನ್ನಿ.
ಈ ಸುಬ್ಬುದು ಇನ್ನು ಏನೇನ್ ಕತೆ ಇದೆಯೋ ಏನೋ. ಇನ್ಮೇಲೆ ನಿಮ್ ಮನೇಲಿ ಏನೇ ನಡೆದ್ರು ನನ್ಗೂ ಸ್ವಲ್ಪ ಹೇಳು ತಾಯಿ, ಎಲ್ರಿಗೂ ಉತ್ತರ ಕೊಡಕ್ ಸರಿ ಹೋಗುತ್ತೆ. ಏನ್ ಗುರಾಯಿಸ್ತಿದ್ಯಾ? ನಾನ್ ಒಳ್ಳೆ ನಿಂಗೆ ಪರ್ಸನಲ್ ಸೆಕ್ರೆಟರಿ ತರ ಆಗ್ಬಿಟ್ಟಿದೀನಿ. ನಿನ್ ಬಗ್ಗೆ ಯಾರ್ ಏನೇ ತಿಳ್ಕೊಬೇಕು ಅಂದ್ರು ನನ್ನೇ ಬಂದ್ ಕೇಳ್ತಾರ ಗೊತ್ತಾ? ಏನಾಯ್ತೆ ಅಂತದೀಗ? ಏನಾಯ್ತಾ? ನಿಮ್ ಮನೆಗೆ ಯಾರೋ ಹೀರೋ ಬಂದಿದ್ದಂತೆ. ಯಾರದು? ಆ ಹುಡ್ಗ ಅನ್ನನ್ ನೋಡಕ್ ಬಂದವನಲ್ಲ ಅಂತ ಎಲ್ರಿಗೂ ಹೇಳಿ ಹೇಳಿ ನನ್ ಬಾಯೇ ಬಿದ್ದೋಯ್ತು. ಈ ಜನರಿಗೆ ನಿನ್ ಮದ್ವೆ ಬಗ್ಗೆ ಇರೋ ಕುತೂಹಲ ಇದೆಯಲ್ಲ, ಯಪ್ಪ. ಈ ಜನಕ್ಕಿದ್ಯೋ ಇಲ್ವೋ ಗೊತ್ತಿಲ್ಲ, ನೀನಂತೂ ನನ್ ಕಾಲ್ ಎಳೆಯೋದಕ್ಕೆ ಕಾಯ್ತಾ ಇರ್ತೀಯ ಅಲ್ವಾ? ನಾನ್ ಯಾಕೆ ಹಂಗ್ ಮಾಡ್ಲಿ? ಹುಡ್ಗ ಎತ್ತರವಾಗಿದ್ದಾನೆ, ಗಡ್ಡ ಬಿಟ್ಟಿದ್ದಾನೆ, ಬೆಂಚ್ ಕಾರಲ್ಲಿ ಬಂದಿದ್ದ ಅಂತ ಎಲ್ರು ಮಾತಾಡ್ಕೊಂತಿದ್ದಾರೆ. ನೀರಿಡಿಯೋ ಜಾಗದಲ್ಲಂತೂ ಅನ್ನೋದೇ ಗುಣಗಾನ. ಬಿಟ್ರೆ ಎಲ್ರು ಸೇರಿ ಅವನ್ ಜೊತೆ ನಿನ್ನ ಗಂಟಾಕ್ಬಿಡ್ತಾರೆ ಅನ್ಸುತ್ತೆ. ಆರ್ಯ ಸರ್ನ ಬಿಟ್ರೆ ಕಮಲಮ್ಮನ್ ವಟಾರಕ್ಕೆ ಬೆಂಚ್ ಕಾರಲ್ಲಿ ಬರೋರು ಯಾರೇ? ಮುಗಿತಾ ನಿಂದು? ಗಡ್ಡ ಬಿಟ್ಕೊಂಡು ಬೆನ್ಸ್ ಕಾರಲ್ಲಿ ಬಂದಿದ ತಕ್ಷಣ ಆರ್ಯ ಸರ್ ಆಗಕ್ಕಾಗಲ್ಲ ಅಮ್ಮ. ಆದ್ರೂ ಆರ್ಯ ಸರ್ ಇಷ್ಟೊಂದು ಸ್ಲೋ ಆದ್ರೆ ಹೆಂಗೆ ಜೀವನ? ಯಾವ ಸಿಮಲ್ ಲವರ್ಸೋ ನೀವು? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಆದ್ರೆ ಇದು ರೇಸ್ ಅಲ್ಲ ಬಂಗಾರ. ಆರ್ಯ ಸರ್ ಎಷ್ಟು ಬೇಗ ಬಂದು ಹೇಳ್ತಾರೋ ಅಷ್ಟು ಒಳ್ಳೇದು. ರಮ್ಯಾ, ಆರ್ಯ ಸರ್ ಕಣೆ. ಓ ಮೈ ಗಾಡ್, ಅಪ್ಪನ ಹತ್ರ ಮಾತಾಡಕ್ ಬಂದಿದ್ದಾರೆ ಅನ್ಸುತ್ತೆ. ಈಗಷ್ಟೇ ಹೇಳಿದ್ನಲ್ಲೇ ನಿನ್ ಬೈಕ್ ಸಕ್ರೆ ಬೀಳಿ. ಮುಂದೆ ಸೀರಿಯಸ್ ಆಗೋ ಚಾನ್ಸಸ್ ಇದೆ. ನನ್ನನ್ನು ಇಲ್ಲಿ ನೋಡಿ ನೀನೇನು ನಿರೀಕ್ಷೆ ಮಾಡ್ತಾ ಇರ್ತೀಯ ಅಂತ ನನಗೆ ಗೊತ್ತನು. ಆದರೆ ನಿನ್ನ ವಿಷಯ ಮಾತಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿಲ್ಲ. ನನ್ನನ್ನು ಕ್ಷಮಿಸು. ಅಷ್ಟು ಬೇಗ ಒಳಗೆ ಹೋಗಾಯ್ತಾ? ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡಿದ್ದಿದ್ರೆ ಏನಾಗ್ತಿತ್ತು? ಈ ಬಿಳಿ ಕೂದಲಿರೋರ್ನ ಲವ್ ಮಾಡಿದ್ರೆ ಇಷ್ಟೇ ಜೀವನ. ನಿನ್ ಮನ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ಅವ್ರ ಅರ್ಥ ಮಾಡ್ಕೊಂಡಿರೋದಕ್ಕೆ ಇಲ್ಲಿವರೆಗೂ ಬಂದಿರೋದು. ಅಷ್ಟೇ ಅಲ್ಲ, ನನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಮ್ಮ ಅಪ್ಪಂಗೂ ಅರ್ಥ ಮಾಡ್ಸಕ್ ಬಂದಿದ್ದಾರೆ. ಜೈ ಆರ್ಯಾಜಿ, ಜೈ ಸೆನ್ಯೋರಿಟಾ. ನಿಮ್ ಮಾತುಕತೆಗೆ ನನ್ ಕಡೆಯಿಂದ ಆಲ್ ದ ಬೆಸ್ಟ್. ಸಿಂಗಲ್ ಆಗಿ ಹೊರಗೋಗಿ ಮಿಂಗಲ್ ಆಗಿ ಹೊರಗೆ ಬನ್ನಿ. ಸುಬ್ಬು, ಬಟನ್ ಹಾಕೊಂಡೇನೆ ಎಲ್ಲ ಕೆಲಸ ಮಾಡೋ ನೀನು ಗುಂಡಿನ ಇಷ್ಟು ನಿಧಾನವಾಗಿ ಹಾಕೋತಿದ್ಯಲ್ಲ, ಯಾಕೆ ಎಡಗೈ ನೋವು ಇನ್ನೂ ಹೋಗಿಲ್ವಾ? ಅದೆಲ್ಲ ಏನೂ ಇಲ್ಲ ಕಣೆ. ಅದೇನೋ ದರಿದ್ರ ನಿನ್ನೆ ಆಲೂಗಡ್ಡೆದೆಲ್ಲ ಮಾಡ್ಬಿಟ್ಟಿದ್ದೆಲ್ಲ ಪಲ್ಯ, ಅದೆಲ್ಲ ತಿಂದು ಎಲ್ಲೆಲ್ಲೋ ಗ್ಯಾಸು ಎಲ್ಲೆಲ್ಲೋ ಹಿಡ್ಕೋತಾ ಇದೆ. ಪ್ಯಾಂಟ್ ಹಾಕೊಳಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಅದೇಗಾದ್ರೂ ಕೊನೆಗೆ ನನ್ನ ತಲೆಗೆ ತಂದು ಹಾಕ್ಬಿಡ್ತೀಯ ಸುಬ್ಬು. ಇಲ್ಲಾಂದ್ರೆ ನಿನ್ಗೆ ಸಮಾಧಾನನೇ ಆಗಲ್ಲ ಅಲ್ವಾ? ಆಲೂಗೆಡ್ಡೆ ಪಲ್ಯನ ಚಪ್ಪುಸ್ಕೊಂಡು ತಿಂದಿಯಲ್ಲ, ಅವಾಗ ಗೊತ್ತಾಗ್ಲಿಲ್ವಾ ಅದು ಗ್ಯಾಸು ಅಂತ? ನಾನೇನೆ ಅಂದೆ? ರುಚಿಯಾಗಿ ಮಾಡಿಲ್ಲ ಅಂತ ಹೇಳಿದ್ನಾ?
ಅದು ತಿಂದಿದ್ರಿಂದ ಗ್ಯಾಸು ಅಂತ ಹೇಳಿದೆ ಅಷ್ಟೇ. ಇವಳೊಳ್ಳೆ ನಮಸ್ತೆ.